ನೀವು ನೋಡ್ತಾ ಇದ್ದೀರಾ ಟೈಮ್ 9 ನ್ಯೂಸ್. ನಾನು ನಿಮ್ಮ ಪ್ರಭುದೇವ್. ನಿಜಗಲ್ ಸಿದ್ದರ ಬೆಟ್ಟದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಹನುಮ ಜಯಂತಿಯ ಸಂಭ್ರಮ ಎಲ್ಲೆಡೆ ಮುಗಿಲು ಮುಟ್ಟಿದೆ. ನೀವು ನೋಡಬಹುದು, ರಾಜ್ಯದ ಮೂಲೆ ಮೂಲೆಯಲ್ಲೂ ಹಿಂದೂಗಳು ಹನುಮ ಜಯಂತಿಯ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನೆಲಮಂಗಲದಿಂದ ಹನುಮ ಮಾಲಾಧಾರಿಗಳು ಶ್ರೀ ನಿಜಗಲ್ ಸಿದ್ದರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಹೋಗ್ತಾ ಇದ್ದಾರೆ. ನಾವು ಅದನ್ನ ಕವರ್ ಮಾಡ್ತಾ ಇದ್ದೀವಿ. ಜಿಟಿ ಜಿಟಿ ಮಳೆ ಬರ್ತಾ ಇದೆ. ವೆದರ್ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಆದ್ರೂ ಕೂಡ ಭಕ್ತಾದಿಗಳ ಹುಮ್ಮಸ್ಸು, ಭಕ್ತಾದಿಗಳ ಭಕ್ತಿ ಒಂದು ಚೂರು ಕೂಡ ಕಡಿಮೆ ಆಗಿಲ್ಲ. ಈ ಜಿಟಿ ಜಿಟಿ ಮಳೆಯಲ್ಲೂ ಕೂಡ ಪಾದಯಾತ್ರೆಯನ್ನ ಮಾಡಿಕೊಂಡು ಹನುಮ ಮಾಲಾಧಾರಿಗಳು ನೆಲಮಂಗಲದಿಂದ ಸೋಂಪುರ ಹೋಬಳಿಯಲ್ಲಿರುವಂತಹ ಶ್ರೀ ನಿಜಗಲ್ ಸಿದ್ದರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಹೋಗ್ತಾ ಇದ್ದಾರೆ. ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ ಮುಂದೆ ಇಡ್ತಾ ಹೋಗ್ತಾ ಇರ್ತೀನಿ. ನೋಡ್ತಾ ಇರಿ ಟೈಮ್ 9 ನ್ಯೂಸ್. ನೆಲಮಂಗಲದಿಂದ ನಿಜಗಲ್ ಸಿದ್ದರ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಾ ಇರುವಂತ ಮಾಲಾಧಾರಿಗಳು, ಹನುಮ ಮಾಲಾಧಾರಿಗಳು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ತೇಜಸ್ ಎಸ್ ಅಂತ. ತೇಜಸ್, ಎಷ್ಟು ನಿಮ್ಮ ವಯಸ್ಸೆಷ್ಟು? 16 ವರ್ಷ. ಏನು ಓದ್ತಾ ಇದ್ದೀರಾ? SSLC ಓದ್ತಾ ಇದ್ದೀರಾ. ಮಾಲೆ ಹಾಕ್ಸಿದ್ದೀರಾ, ನೀವು ಮಾಲೆ ಹಾಕೊಂಡಿದ್ದೀರಾ ನೀವು. ನಿಮ್ಮ ಹೆಸರು? ಯಶವಂತ್ ಎಚ್. ನೀವು? 10ನೇ ತರಗತಿ. ನೀವು 10ನೇ ತರಗತಿ ಓದ್ತಾ ಇದ್ದೀರಾ. ಎಷ್ಟು ವರ್ಷದಿಂದ ಮಾಲೆ ಹಾಕ್ತಾ ಇದ್ದೀರಾ? ಏನ್ ಅನಿಸ್ತಾ ಇದೆ? ಎಲ್ಲಿಂದ ನೀವು ಶುರು ಮಾಡಿದ್ರಿ? ನಾವು ಟಿ ಬೇಗಿನಿಂದ ಸ್ಟಾರ್ಟ್ ಮಾಡಿರೋದು. ಈಗ ಸಿದ್ರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. 2 ವರ್ಷ ಆಯಿತು ನಾವು ಮಾಲೆ ಹಾಕೊಂಡು. ಈಗ ಸಿದ್ರ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ದು ಹೋದ ವರ್ಷದಿಂದ. ಇವಾಗ ಹೋಗ್ತಾ ಇದ್ದೀವಿ. ನೀವು ಯಾವಾಗಿಂದ ಹಾಕ್ತಾ ಇದ್ದೀರಾ? ನಾವು 2 ವರ್ಷದಿಂದ ಹಾಕೊಂತ ಇದ್ದೀವಿ ಸಿದ್ರ ಬೆಟ್ಟಕ್ಕೆ ಹೋಗ್ಬೇಕು ಟಿ ಬೇಗೂರಿಂದ. ಏನ್ ಅನ್ನಿಸ್ತಾ ಇದೆ? ಹನುಮ ಜಯಂತಿ ಅದರಲ್ಲೂ ಬಹಳ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀರಾ. ಆಮೇಲೆ 5ನೇ ವರ್ಷದ ಸಂಭ್ರಮ ಇದು. ಏನ್ ಅನ್ಸುತ್ತೆ ಈ ಸಂಭ್ರಮ ನೋಡ್ತಾ ಇದ್ರೆ? ಖುಷಿ ಆಗುತ್ತೆ. ನಿಮ್ಗೆ ಖುಷಿ? ನಾ ಹೇಳ್ತಾ ಇದ್ದೆ, ಜಿಟಿ ಜಿಟಿ ಮಳೆಯಲ್ಲೂ ಕೂಡ ಹನುಮ ಮಾಲಾಧಾರಿಗಳು ನೆಲಮಂಗಲದಿಂದ ನಿಜಗಲ್ ಸಿದ್ದರ ಬೆಟ್ಟಕ್ಕೆ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಮಳೆ ಬರ್ತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ಬೋದು, ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು, ಪುಟಾಣಿ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಈ ಪಾದಯಾತ್ರೆಯಲ್ಲಿ ತಮ್ಮ ಭಕ್ತಿಯನ್ನ ಸಮರ್ಪಿಸ್ತಾ ಇರುವಂತದನ್ನ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ನೋಡ್ಬೋದು, ಪುಟಾಣಿ ಮಕ್ಕಳಿದ್ದಾರೆ, ವಯಸ್ಸಾಗಿರೋರು ಇದ್ದಾರೆ. ಆಮೇಲೆ ಎಲ್ಲ ಈಗಷ್ಟೇ ನಾವು ನೋಡಿದ್ವಲ್ಲ, 10ನೇ ಕ್ಲಾಸ್ ಓದ್ತಾ ಇರೋವಂಥವ್ರು, 9ನೇ ಕ್ಲಾಸ್ ಓದ್ತಾ ಇರೋವಂಥ ಮಕ್ಕಳು ಕೂಡ ಹನುಮ ಮಾಲೆಯನ್ನ ಧರಿಸಿ ಪಾದಯಾತ್ರೆ ಮೂಲಕ ಹೋಗ್ತಾ ಇದ್ದಾರೆ. ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇರುವಂತ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗೇನೆ ಈ ಪಾದಯಾತ್ರೆ ಏನಿದೆ, ಹೀಗೆ ದಾಬಸ್ಪೇಟೆ ಹೋಗಿ ಅಲ್ಲಿಂದ ಸೋಂಪುರ ಹೋಬಳಿಯಲ್ಲಿರುವಂತ ಶ್ರೀ ನಿಜಗಲ್ ಸಿದ್ದರ ಬೆಟ್ಟದಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವ ಇವತ್ತು ನಡೀತಾ ಇದೆ. ಅದರ ಜೊತೆಗೆ ಹನುಮ ಜಯಂತಿಯ ಪ್ರಯುಕ್ತ ಈ ಅದ್ದೂರಿ ಪಾದಯಾತ್ರೆಯನ್ನ ನೆಲಮಂಗಲದಿಂದ ದಾಬಸ್ಪೇಟೆವರೆಗೂ, ಅಂದ್ರೆ ನಿಜಗಲ್ ಸಿದ್ದರ ಬೆಟ್ಟದವರೆಗೂ ಈ ಪಾದಯಾತ್ರೆ ಹೀಗೆ ಸಾಗುತ್ತೆ. ನಾವು ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ ಮುಂದೆ ಇಡ್ತಾ ಇರ್ತೀವಿ. ಏನಂದ್ರೆ ಇಲ್ಲಿ ಗಮನಿಸಬೇಕಾಗಿರುವಂತ ವಿಚಾರ ಅಂತಂದ್ರೆ, ನೀವು ನೋಡ್ಬೋದು, ಮಳೆ ಬರ್ತಾ ಇದೆ. ಆದ್ರೂ ಕೂಡ ಮಳೆ ಬರ್ತಾ ಇದೆ. ಆದ್ರೂ ಕೂಡ ಮಳೆಯಲ್ಲಿ ಪಾದಯಾತ್ರೆ ಹೋಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಜಾಮ್ ಕೂಡ ಇದೆ. ಪಾದಯಾತ್ರೆ ನಡೀತಾ ಇದೆ. ನಾವು ಕೂಡ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಿಜಗಲ್ ಸಿದ್ದರ ಬೆಟ್ಟಕ್ಕೆ. ಈಗ ನನ್ನ ಜೊತೆ ಆಂಬ್ಯುಲೆನ್ಸ್ ಓಡಿಸ್ತಾ ಇರುವಂತ ಚಾಲಕರಿದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ, ನಮ್ದು ಕೆಂಚಪ್ಪ ಅಂತ, ಊರು ಐಹೊಳೆ ಬಂದು. ನಾವು ಪ್ರತಿ ವರ್ಷ ಈ ಪಾದಯಾತ್ರೆ ನಾವು ಮಾಡ್ತಿದ್ದೀವಿ. ನೆಲಮಂಗಲದಿಂದ ಪ್ರತಿ ವರ್ಷ ಬರ್ತಿದ್ದೀವಿ. ಸುಮಾರು 500 ಜನ ಇದರಲ್ಲಿ ಭಾಗಿಯಾಗಬೇಕಾಗಿತ್ತು. ಈ ಮಳೆ ಬರೋದ್ರಿಂದ ಒಂದು 250 ಜನಗಳಿದ್ದಾರೆ. ಆದರೂ ನಾವು ಸೇಫ್ಟಿಗೋಸ್ಕರ UP ಮ್ಯಾಗ್ನೆಸ್ ಹಾಸ್ಪಿಟ್ಲಿಂದ ನಾವು ಸೇಫ್ಟಿಗೋಸ್ಕರ ನಮ್ಮ ಸರ್ಗಳು ನಮ್ಮನ್ನು ಪ್ರತಿ ವರ್ಷ ಕರೆಸ್ತಿದ್ದಾರೆ. ನೀವು ಮಾಲೆ ಹಾಕಿಲ್ವಾ? ಸರ್ ನಾವು ಹಾಕಿಲ್ಲ, ಭಕ್ತಾದಿಗಳು ಹಾಕಿದ್ದಾರೆ. ಇಲ್ಲಿ ಪಾದಯಾತ್ರೆ ಮಾಡಿ ಸುಸ್ತಾದಂತವ್ರನ್ನ ನೀವು ಕರ್ಕೊಂಡು ಹೋಗ್ತೀರಾ. ಅದ್ರ ಜೊತೆಗೆ ಏನಾದರೂ ತುರ್ತು ಪರಿಸ್ಥಿತಿ ಬಂದ್ರೆ, ಆರೋಗ್ಯದಲ್ಲಿ ಏರುಪೇರಾದ್ರೆ, ಯಾರಿಗಾನ ಸುಸ್ತಾದ್ರೆ ಅಂತವ್ರಿಗೋಸ್ಕರ ಈ ಸೇವೆ ಕೊಡ್ತಾ ಇದ್ದೀರಾ? ಹೌದು ಸರ್, ನಾವು UP ಮ್ಯಾಗ್ನೆಸ್ ಇಂದ ಬಂದಿರೋದು. ಏನೋ ಹೆಚ್ಚು ಕಮ್ಮಿ ಆದ್ರೂ ಆಯ್ತು, ಸುಸ್ತಾದವ್ರನ್ನ
ಹಾಗೂ ನಮ್ಮ ಲೇಡೀಸ್ ಅವ್ರನ್ನ ಇದರಲ್ಲಿ ಸುಸ್ತಾದಿರೋರನ್ನ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಆಲ್ರೆಡಿ. ಹಾಗೂ ಏನೇನೋ ತುರ್ತ ಸಮಯದಲ್ಲಿ ಏನೇನಾದರೆ ನಾವು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್.